ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಮಳೆಗಾಲದಲ್ಲಿ ಈ ಘಾಟಿಯ ಮೇಲೆ ಹೋಗಲಿಕ್ಕೆ ತುಂಬ ಕಷ್ಟ ಜನರಿಗೆ. ಎಲ್ಲ ಸಂಪರ್ಕಗಳು ಕಡಿತ ಆಗ್ತದೆ. ನಿಮಗೆ ಶಿರಾಡಿ ಘಾಟ್ ಬಂದಾಗ್ತದೆ, ಚಾರ್ಮಾಡಿ ಬಂದಾಗ್ತದೆ. ಆಗ ಜನರಿಗೆ ಬೆಂಗಳೂರಿಗೆ ಹೋಗುವಂಥದ್ದು ಭಾಳ ಕಷ್ಟ. ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಹೇಳ್ಬೋದು ಹೈವೇ ಆಗಿದೆ, ನೆಲಮಂಗಲ ತನಕ ಹೋಗ್ಬೋದು, ನಂತರ ಬೆಂಗಳೂರು ಸಿಟಿಗೆ ಎಂಟ್ರಿ ಆಗಲಿಕ್ಕೆ 2 ಗಂಟೆ ಬೇಕು. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ವಕೀಲರು ಇದ್ದಾರಲ್ಲ, ಬಹಳ ಎಫಿಷಿಯೆಂಟ್ ವಕೀಲರು. ನಿಮಗೆ ಬೆಂಗಳೂರಲ್ಲೂ ಕೂಡ ಇಲ್ಲಿಯ ವಕೀಲರುಗಳೇ ಅಲ್ಲಿ ಬಹಳ ಯಶಸ್ವಿ ವಕೀಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಉದಯ ಹೋಲ್ಡ್ ಇರ್ಬೋದು, BV ಆಚಾರ್ಯ ಇರ್ಬೋದು, ಇಲ್ಲಿಂದ ಹೋದಂಥ PP ಹೆಗಡೆ ಇರ್ಬೋದು, ಫೇಮಸ್ ವಕೀಲರಾಗಿದ್ದಾರೆ, ಸೀನಿಯರ್ ವಕೀಲರಾಗಿದ್ದಾರೆ. ಅರುಣ್ ಶ್ಯಾಮ್ ಇರ್ಬೋದು. ನಮ್ಮಲ್ಲಿ ಮೊದಲು SDM ಲಾ ಕಾಲೇಜ್ ಮಾತ್ರ ಇತ್ತು. ಈಗ ಪುತ್ತೂರು ವಿವೇಕಾನಂದ ಕಾಲೇಜ್ ಆಗಿದೆ, ಸುಳ್ಯದಲ್ಲಿ ಆಗಿದೆ, ಆಳ್ವಾಸ್ ಕಾಲೇಜ್ ಆಗಿದೆ, ಸೈಂಟ್ ಅಲೋಸಿಯಸ್ ಕಾಲೇಜ್ ಆಗಿದೆ, ಶಿರ್ವದಲ್ಲಿ ಶಿರ್ತಾಡಿ ಒಂದು ಕಾಲೇಜ್ ಆಗಿದೆ, ಇನ್ನೂ 2 ಕಾಲೇಜ್ಗಳು ಲಾ ಕಾಲೇಜ್ಗಳು ಬರಲಿಕ್ಕಿದೆ. ಸೊ ಕಾಲೇಜಿನಲ್ಲಿ ಎಜುಕೇಷನ್ ಏನು ಅಪ್ಡೇಟ್ ಆಗ್ತಾ ಇರೋ ಹಾಗೆ, ಅವರಿಗೆ ಟ್ರೈನಿಂಗ್ ವ್ಯವಸ್ಥೆ ಬೇಕಾಗುವ ಹಾಗೆ, ಅಪ್ರೆಂಟಿಸ್ಶಿಪ್ ಬೇಕಾದಾಗ ಈ ಹೈಕೋರ್ಟ್ಗಳು ಇಲ್ಲಿ ಬಂದಾಗ ವಿದ್ಯಾರ್ಥಿಗಳ ಎಜುಕೇಷನ್ಗೆ ಇದು ಪೂರಕವಾಗ್ತದೆ. ಸೊ ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಹೊಂದುತ್ತಿರುವಂತಹ ಮಹಾ ದೊಡ್ಡ ನಗರ ಇದು. ಸೊ ನಮ್ಮಲ್ಲಿ ವಿಶೇಷವಾಗಿ ನಾವು ಎಲ್ಲದರಲ್ಲೂ ಕೂಡ ಡೆವಲಪ್ಮೆಂಟ್ ಆಗಿದೆ. ಎಜುಕೇಷನ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ನಮ್ಮಲ್ಲಿರುವಂಥ ಮೆಡಿಕಲ್ ಸಿಸ್ಟಮ್ ಇರ್ಬೋದು, ಅಥವಾ ನಮ್ಮಲ್ಲಿ ಎಲ್ಲ ರೀತಿಯಾದಂತಹ ಸೌಲಭ್ಯಗಳಿರುವಂತಹ ದೊಡ್ಡ ನಗರ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ರಸ್ತೆ ಸೌಲಭ್ಯಗಳಿದೆ. ಸೊ ನಮ್ಮೆಲ್ಲ ವಾಣಿಜ್ಯ ಕ್ಷೇತ್ರವಾಗಿ ಇತ್ತೀಚೆಗೆ ಸರ್ಕಾರ IT-BT ಸೆಕ್ಟರನ್ನು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ತರಬೇಕೆಂಬುವಂತಹ ಉದ್ದೇಶ ಇಟ್ಟುಕೊಂಡು ಇವತ್ತು ಬಹಳ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ ನಡೀತಿರುವಂತಹ ದೇಶ ನಮ್ಮ ಪ್ರದೇಶ. ಮುಖ್ಯವಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನ್ಯಾಯವನ್ನು ಸಿಗಬೇಕಾದ್ರೆ ಹೈಕೋರ್ಟಿಗೆ ಹೋಗಬೇಕು. ಇಲ್ಲಿ ಆ ಜಿಲ್ಲಾ ನ್ಯಾಯಾಲಯದಲ್ಲಿ ಯಾವುದಾದ್ರೂ ರೀತಿಯಾದಂತಹ ವ್ಯವಸ್ಥೆಗಳು ಅಥವಾ ನ್ಯಾಯಗಳು ಸಿಕ್ಕಿ ಆದಮೇಲೆ, ನಮಗೆ ಜಡ್ಜ್ಮೆಂಟ್ ಆದಮೇಲೆ, ಅದಕ್ಕೆ ನಂತರ ನಾವು ಅದಕ್ಕೆ ಹೋಗಬೇಕಾದ್ರೆ ನಾವು ಯಾವುದೇ ರಿಟ್ ಅಪೀಲ್ ಆಗಲಿ, ಯಾವುದೇ ರೀತಿಯಾದಂತಹ ನಾವು ಮೇಲ್ಮನವಿಯನ್ನು ಸಲ್ಲಿಸಬೇಕಾದ್ರೆ ನಾವು ಹೈಕೋರ್ಟಿಗೆ ಹೋಗಬೇಕು. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 3 ಉಚ್ಚ ನ್ಯಾಯಾಲಯ ಹೈಕೋರ್ಟ್ಗಳಿದೆ. ಒಂದು ಬೆಂಗಳೂರಲ್ಲಿ, ಮತ್ತೊಂದು ಧಾರವಾಡದಲ್ಲಿ, ಹಾಗೂ ಮತ್ತೊಂದು ಗುಲ್ಬರ್ಗದಲ್ಲಿ. ಆದರೆ ಇಲ್ಲಿಯ ಒಂದು ಕರಾವಳಿ ಪ್ರದೇಶದ ಜನರಿಗೆ ಹೈಕೋರ್ಟಿಗೆ ಹೋಗಬೇಕು 360 ಕಿಲೋಮೀಟ್ರ್ ನಾವು ದಾಟಿ ಹೋಗಬೇಕು. ಮುಖ್ಯವಾಗಿ ಮಳೆಗಾಲದಲ್ಲಿ ನಮಗೆ ಎಲ್ಲ ಘಾಟಿಗಳು ಕೂಡ ಬಂದಾಗುವಂಥ ಸಂಭವ ಇದೆ, ಹಾಗೂ ನಮಗೆ ಅಲ್ಲಿ ಪ್ರಯಾಣ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಒಂದು ದಶಕಗಳ ಕಾಲದಿಂದ ಈ ಮಂಗಳೂರಿನಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಒಂದು ಹೈಕೋರ್ಟ್ ಬರಬೇಕು ಎಂಬಂಥ ಹೋರಾಟವನ್ನು ನಾವು ಮಾಡಿಕೊಂಡು ಬರ್ತಾಯಿದ್ದೇವೆ. ಸೊ ನನ್ನ ಒಂದು ನೆನಪಿಗೆ ಬಂದಾಗ, ನಾನು 1998ಕ್ಕೆ ಮಂಗಳೂರು ವಕೀಲರ ಸಂಘಕ್ಕೆ ನಾವು ಪಾದಾರ್ಪಣೆ ಮಾಡಿ ಆದಮೇಲೆ 2008ರಲ್ಲಿ ನಾವೊಂದು ದೊಡ್ಡವಾದಂಥ ಹೋರಾಟವನ್ನು ನಾವು ಮಾಡಿದ್ವಿ. ಆಗ ಅಲ್ಲಿನ ಆಗದ ಅಧ್ಯಕ್ಷರಾದಂಥ SP ಚಂಗಪ್ಪನವರಿದ್ದರು. ಆ ಸಂದರ್ಭದಲ್ಲಿ ನಾವು ಇಲ್ಲಿಂದ ಒಂದು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಾವು ಜಾಥವನ್ನು ಮಾಡಿ ಅಲ್ಲಿ ನಾವು ಹೈಕೋರ್ಟ್ ಪೀಠ ಸ್ಥಾಪನೆಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಅದರ ಮೊದಲು ಕೂಡ ಹಿಂದೆ ನಮಗೆ ತಿಳ್ಕೊಂಡ ಮಟ್ಟಿಗೆ ನಮ್ಮ ವಕೀಲರ ಸಂಘದಿಂದ ಜಿಲ್ಲಾ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ರಂತೆ. ಏನಂತ ಹೇಳಿದರೆ ಹೈಕೋರ್ಟ್ ಆಗಬೇಕೆಂಬಂಥದ್ದು. ಆದರೆ ಈ ಹೋರಾಟಗಳು ಆಗ್ತಾ ಬಂತು. ಈಗ ನಾವು 2024ರಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡಿದ್ವಿ. ಪ್ರತಿಯೊಬ್ಬರನ್ನು ಸೇರಿಸಿಕೊಂಡು, ವಾಣಿಜ್ಯ ಎಲ್ಲ ಜನರನ್ನು ಸೇರಿಸಿಕೊಂಡು ಈ ಹೋರಾಟದಲ್ಲಿ ನಾವು ಎಲ್ಲರನ್ನೂ ಕೂಡ ಮನವಿ ಮಾಡಿ ಹೈಕೋರ್ಟ್ ಪೀಠ ಹೋರಾಟದ ನಾವು ಮುಂಚೂಣಿಯಲ್ಲಿ ಬಂದು, ಈಗ ಪ್ರಸ್ತುತ ಮುಖ್ಯಮಂತ್ರಿಗಳು, ಮುಖ್ಯ ನ್ಯಾಯಮೂರ್ತಿಗಳನ್ನು ನಾವು ಭೇಟಿಯಾಗಿ ಹೈಕೋರ್ಟ್ ಪೀಠ ಏನು ನಮ್ಮ ಸನ್ನಿಹಿತದಲ್ಲಿದೆ, ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ನೀಡಿದ್ದು, ಹಸಿರು ನಿಶಾನೆ ನೋಡಿದ್ದು. ನಾವು ನಮ್ಮ ಮಂಗಳೂರಿನ ಹಳೆಯ ಕಟ್ಟಡದಲ್ಲಿ ಈ ಒಂದು ಹೈಕೋರ್ಟ್ ಪೀಠ ಸ್ಥಾಪನೆಗೆ ಈಗಾಗಲೇ ಕಾರ್ಯಗಳು ಸ್ಥಾಪನೆ ಆಗಿದೆ. ಇದಕ್ಕೆ ಮುಖ್ಯವಾಗಿ ನಮ್ಮ ವಕೀಲರ ಸಂಘದಿಂದ ನಮ್ಮ ಸ್ಥಳೀಯ MLCಗಳಾದಂತಹ ಐವನ್ ಡಿಸೋಜನ್ ಅವರ ಸಂಚಾಲಕದಲ್ಲಿ ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಇದಕ್ಕೆ ಎಲ್ಲ ಶಾಸಕರ, ವೇದವ್ಯಾಸ್ ಕಾಮತ್ ಇರ್ಬೋದು, ಹರೀಶ್ ಪುಂಜ ಇರ್ಬೋದು, ಉಡುಪಿಯ ಯಶ್ಪಾಲ್ ಸ್ವಾಡ್ ಇರ್ಬೋದು, ಕಿಶೋರ್ ಕುಮಾರ್ ಇರ್ಬೋದು, ಹಾಗೂ ಎಲ್ಲ ಅಶೋಕ್ ಕುಮಾರ್ ಇರ್ಬೋದು, ಎಲ್ಲರೂ ಕೂಡ ನಾವು ಮುಖ್ಯಮಂತ್ರಿಗಳನ್ನು ಭೇಟಿಯಾದ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಭಾಗದ ಹೈಕೋರ್ಟ್ ಪೀಠ ಬರಬೇಕು ಎಂಬಂತಹ ಒಂದು ನಾವು ಮನವಿಯನ್ನು ಸಲ್ಲಿಸಿದ್ವಿ. ಆ ನಂತರ ನಾವು ಕಾನೂನು ಸಚಿವರನ್ನು ಭೇಟಿಯಾದ್ವಿ. ಕಾನೂನು ಸಚಿವರಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಇದಕ್ಕಿಂತ ಮುಖ್ಯವಾಗಿ ನಮಗೆ ಒಳ್ಳೆಯ ಮಾರ್ಗದರ್ಶನ ನೀಡುತ್ತಿರುವವರು ಆಂಧ್ರ ಪ್ರದೇಶ ಗವರ್ನರ್ ಆದಂತಹ ನಮ್ಮ ಮೂಡುಬಿದ್ರೆಯವರಾದಂತಹ ನ್ಯಾಯಮೂರ್ತಿಗಳಂದರೆ ಶ್ರೀ ಅಬ್ದುಲ್ ನಜೀರ್ ಅವರು ಬಹಳ
ಉತ್ಸುಕತೆಯಿಂದ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹೈಕೋರ್ಟ್ ಪೀಠ ಆಗಬೇಕು, ಹೈಕೋರ್ಟಿಂದ ಜನಸಾಮಾನ್ಯರಿಗೆ ನ್ಯಾಯ ಒದಗಿಸಬೇಕೆಂಬಂತಹ ಅವರ ಒಂದು ಆಶಯ ಇದೆ. ಅದಕ್ಕೋಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದೆವು. ಮುಖ್ಯವಾಗಿ MP ಅವರು ಕೂಡ ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ, ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ, ಹಾಗೂ ಎಲ್ಲ ಹೋರಾಟ ಕೂಡ ಅವರು ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಹೋರಾಟ ಯಾಕೆ ಬೇಕು? ನಿಮಗೆ ಬೆಂಗಳೂರಿಗೆ 360 ಕಿಲೋಮೀಟ್ರ್ ಹೋಗಲಿಕ್ಕೆ ನಮಗೆ ಆಗೋದಿಲ್ವೇ ಎಂಬುವಂಥ ಪ್ರಶ್ನೆ ಬಂದಾಗ 1973 ನಮಗೆ ಯಾವಾಗ ಆಳುವವನೇ ಅಥವಾ ಉಳುವವನೇ ಆಳುವವನು ಅಂತ ಹೇಳುವಂತಹ ಒಂದು ಕಾನೂನು ಬಂತು, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್. ಈ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕರಾವಳಿ ಭಾಗದಲ್ಲಿ ತುಂಬ ಜನ ಈ ಒಂದು ಲಿಟಿಗೇಷನನ್ನು ಅನುಭವಿಸಿದವರು. ಈಗಲೂ ಕೂಡ 1973 ಈಗಲೂ ಕೂಡ ಹಲವಾರು ಪ್ರಕರಣಗಳು ಬಾಕಿಯಾಗಿ ಉಳಿದಿದೆ. ಇದಕ್ಕೆ ನಾವು ಏನಾದರೂ ಮೇಲ್ಮನವಿ ಸಲ್ಲಿಸಬೇಕಾದ್ರೆ, ನ್ಯಾಯಮಂಡಳಿ ವಿರುದ್ಧ ಮೇಲ್ಮನವಿ ಸಲ್ಲಿಸಬೇಕಾದ್ರೆ ನಾವು ಹೈಕೋರ್ಟಿಗೆ ಹೋಗಬೇಕು. ನಾವು ಈಗಾಗಲೇ ಸ್ಟ್ಯಾಟಿಸ್ಟಿಕ್ಸ್ ತೆಗೆದಾಗೆ ವರ್ಷಕ್ಕೆ ಸುಮಾರು 8,000 ಪ್ರಕರಣಗಳು ಬೆಂಗಳೂರಿನಲ್ಲಿ ಈ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಾತ್ರ 8,000 ಪ್ರಕರಣಗಳು ದಾಖಲಾಗ್ತಾ ಇದೆ. ಈಗಾಗಲೇ ನಾವು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಕೊಡಗು, ಚಿಕ್ಕಮಗಳೂರು ಸೇರಿ ಸುಮಾರು 16,000 ಕೇಸುಗಳು ಪ್ರತಿ ವರ್ಷ ದಾಖಲಾಗ್ತಾ ಇದೆ. ಅದರಲ್ಲಿ ಡಿಸ್ಪೋಸಲ್ ಆಗುವಂಥದ್ದು ಬಹಳ ಕಮ್ಮಿ. ಈಗಾಗಲೇ 30-40% ಆಫ್ ಕೇಸಸ್ ನಮ್ಮ ಈ ಭಾಗದ ಕೇಸುಗಳು ಇನ್ನೂ ಪೆಂಡಿಂಗ್ ಇದೆ. ಸೊ ಆದ ಕಾರಣ ಇದು ನಮಗೆ ಡಿಸೆಂಟ್ರಲೈಸೇಷನ್ ಆದರೆ, ಅಂದರೆ ನಮಗೆ ಇದೇ ಕೇಂದ್ರೀಕೃತವಾಗಿ ಎಲ್ಲಿ ನ್ಯಾಯ ಒದಗಿಸುವಂತಹ ಸೌಲಭ್ಯ ಸಿಕ್ಕಿದರೆ ಪ್ರತಿಯೊಬ್ಬರೂ ಕೂಡ ನ್ಯಾಯ ಸಿಗುವಂತಹ ಕೆಲಸ ಆಗ್ತದೆ. ಮುಖ್ಯವಾಗಿ ಬಡವರಿಗೆ, ಜನಸಾಮಾನ್ಯರಿಗೆ ಇದರಿಂದ ಬಹಳ ಉಪಯೋಗ ಆಗ್ತದೆ. ವಕೀಲರಿಗೆ ಮುಖ್ಯ ಅಲ್ಲ, ವಕೀಲರಿಗೆ ಬೆಂಗಳೂರಲ್ಲಿ ವಕೀಲರನ್ನು ಮಾಡ್ಬೋದು, ಆದರೆ ಅಲ್ಲಿ ಹೋಗಿ ವಕೀಲರನ್ನು ಮೀಟಾಗಿ ಅವರ ಕೇಸುಗಳನ್ನು ವಕೀಲರಿಗೆ ತಿಳಿಸಿ ನಂತರ ಹೈಕೋರ್ಟಲ್ಲಿ ಅದನ್ನು ಸಬ್ಮಿಟ್ ಮಾಡಿ ಆ ನಂತರ ನ್ಯಾಯ ಸಿಗುವಾಗ ಹಲವಾರು ವರ್ಷಗಳು ಕಾಯಬೇಕಾಗ್ತದೆ. ಇಲ್ಲಿಯ ಜನರಿಗೆ ಇಲ್ಲಿಯ ತಮ್ಮ ಗುರುತು ಇರುವಂಥ ವಕೀಲರನ್ನೇ ಮಾಡಿಕೊಂಡು ಇಲ್ಲಿಗೆ ಕಮ್ಮಿ ವೆಚ್ಚದಲ್ಲಿ, ಕಮ್ಮಿ ಸಮಯದಲ್ಲಿ ಈ ಕೇಸುಗಳಲ್ಲಿ ಇತ್ಯರ್ಥಗಳಿಗೆ ಬಹಳ ಅನುಕೂಲ ಆಗ್ತದೆ ಎಂಬುವಂಥದ್ದು ನಮ್ಮೆಲ್ಲರ ಹಾಗೂ ಜನರ ಒಂದು ಆಶೆ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ವಕೀಲರ ಸಂಘ, ನಮಗೀಗಾಗಲೇ ಉಡುಪಿ ವಕೀಲರ ಪೂರ್ಣ ಸಹಕಾರ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಯ ವಕೀಲರ ಪೂರ್ಣ ಸಹಕಾರ ಇದೆ. ನೀವಾಗಲೇ ಕೊಡಗು ಜಿಲ್ಲೆಯ ವಕೀಲರನ್ನು ಭೇಟಿಯಾಗಿ ನಾವು ಅವರ ಸಹಕಾರವನ್ನು ಕೊಟ್ಟಿದ್ದೇವೆ. ಎಲ್ಲರ ಸಹಕಾರದೊಂದಿಗೆ ಈ ಒಂದು ಹೈಕೋರ್ಟ್ ಪೀಠ ಈಗಾಗಲೇ ಮುಖ್ಯಮಂತ್ರಿಗಳು ಇದಕ್ಕೆ ಪೂರ್ಣ ರೀತಿಯ ಸಮ್ಮತವನ್ನು ನೀಡಿ ಅದಕ್ಕೆ ಪೂರಕವಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ಹೈಕೋರ್ಟ್ ಪೀಠ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಹಳ ಮುಖ್ಯವಾಗಿದೆ, ಕರಾವಳಿ ಭಾಗದ ಜನರಿಗೆ ಬಹಳ ಮುಖ್ಯವಾದಂತಹ ಒಂದು ಬೇಡಿಕೆಯಾಗಿದೆ ಎಂಬುವಂತಹ ಬಗ್ಗೆ ಅವರಿಗೆ ಅರಿವನ್ನು ಮಾಡಿ ಅದನ್ನು ಅವರು ತಿಳಿದುಕೊಂಡು ಈಗಾಗಲೇ ಆ ಬಗ್ಗೆ ಆದೇಶವನ್ನು ಅಥವಾ ಪತ್ರಗಳನ್ನು ಆಲ್ರೆಡಿ ಚೀಫ್ ಜಸ್ಟಿಸ್ನವರಿಗೆ ನೀಡಿದ್ದಾರೆ. ಚೀಫ್ ಜಸ್ಟಿಸ್ನವರು ಈ ಬಗ್ಗೆ ನಾನು ಒಳ್ಳೆಯ ವಿಚಾರವಾಗಿದೆ, ಅದಕ್ಕೆ ನಾನು ಆದಷ್ಟು ಬೇಗ ಕ್ರಮವನ್ನು ತೆಗೆದುಕೊಳ್ತೇನೆ, ಹಾಗೂ ಅದರ ಬಗ್ಗೆ ಈ ಸಂಕೀರ್ಣದ ಬಗ್ಗೆ ಆಗಲಿ, ಇಲ್ಲಿಯ ವ್ಯವಸ್ಥೆಗಳ ಬಗ್ಗೆ ಆಗಲಿ ನಾನು ಬಂದು ಎನ್ಕ್ವೈರಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗಾಗಲೇ ಮೇ ಎಂಡ್ ಅಥವಾ ಜೂನಲ್ಲಿ ಅವರು ಬಂದು ಚೀಫ್ ಜಸ್ಟಿಸ್ನವರು ನಮ್ಮ ಹಳೆಯ DC ಕಟ್ಟದ ಎನ್ಕ್ವೈರಿ ಮಾಡ್ತಾರೆ. ಹಾಗಾದರೆ 50 ಸ್ಕ್ವೇರ್ ಫೀಟ್ನ ಒಂದು ವ್ಯವಸ್ಥೆ ಇದೆ. ಈಗಾಗಲೇ ಆಲ್ರೆಡಿ ಅಲ್ಲಿಯ ವಾತಾವರಣ ಹೇಗಿದೆ ಅಂತ ಹೇಳಿದರೆ ಈಗಾಗಲೇ ಅದೊಂದು ಕೋರ್ಟಿನ ಮಾತು. DC ಇದ್ದ ಕಾರಣ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಗಳನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ 3 ಫ್ಲೋರ್ಗಳಿದೆ, 4 ಫ್ಲೋರ್, ಗ್ರೌಂಡ್ ಫ್ಲೋರ್ ಸೇರಿ 4 ಫ್ಲೋರ್ಗಳಿದೆ. ಅದಕ್ಕೆ ನಮ್ಮಲ್ಲಿ ಈಗ ನಾವು ಡಿವಿಷನ್ ಬೆಂಚ್ ಹಾಗೂ 2 ಸಿಂಗಲ್ ಬೆಂಚ್ ಬರುವಂಥದ್ದು ಒಂದು ವ್ಯವಸ್ಥೆ ಇದೆ. ಸುಮಾರು 4 ಜನ ಜಡ್ಜಸ್ಗಳು ಸಿಟ್ಟಿಂಗ್ ಮಾಡುವಂಥ ವ್ಯವಸ್ಥೆ. ಸೊ ಅಲ್ಲಿ ಇರುವಂತಹ ಜಾಗ ಬೇಕಾದಷ್ಟಿದೆ. ಪಾರ್ಕಿಂಗ್ ವ್ಯವಸ್ಥೆ ಇದೆ, ಅಲ್ಲಿಯ ಸಂಪರ್ಕ ವ್ಯವಸ್ಥೆ ಇದೆ. ಇದೊಂದು ಸೆಂಟರ್ ಆಫ್ ದ ಸಿಟಿ ಇದೆ, ಪ್ರತಿಯೊಬ್ಬರಿಗೂ ಕೂಡ ಬಂದು ಹೋಗಲಿಕ್ಕೆ ಭಾಳ ಅನುಕೂಲಕರವಾಗುತ್ತೆ ಎಂಬುವಂತಹ ಪ್ರದೇಶ ಅದು. ಗುಲ್ಬರ್ಗದಲ್ಲಿ ಹೈಕೋರ್ಟ್ ಪೀಠ ಆಗಿದೆ. ಅಲ್ಲಿ ಹೈಕೋರ್ಟ್ ಪೀಠ ಯಾವ ರೀತಿ ಅಂತ ಅಲ್ಲಿ ಸಂಪರ್ಕಗಳ ಏನಾದರೂ ಏರ್ಪೋರ್ಟಿಗೆ ಹೋಗ್ಬೇಕಂತ ಆದರೆ ಅವ್ರು ಏನೋ ಬೆಂಗಳೂರಿಗೆ ನಾವು ಪ್ರಯಾಣ ಮಾಡಬೇಕಂದ್ರೆ ಅಲ್ಲಿ ಜಡ್ಜಸ್ಗಳಾಗಲಿ ಬೇರೆ ಯಾರೂ ಕೂಡ ಹೈದರಾಬಾದಿಗೆ ಹೋಗಿ ಪ್ರಯಾಣ ಮಾಡಬೇಕು. ಅಲ್ಲಿ ಆ ವಿಮಾನ ನಿಲ್ದಾಣದ ಸಂಪರ್ಕ ವ್ಯವಸ್ಥೆ ಕಮ್ಮಿ. ಪ್ರತಿಯೊಬ್ಬರಿಗೂ ಕೂಡ ಬೆಂಗಳೂರು ಬಿಟ್ಟು ತಮ್ಮದೇ ಆದಂತಹ ಸ್ಥಳದಲ್ಲಿ ಒಂದು ಹೈಕೋರ್ಟ್ ಆಗಬೇಕು ಹೇಳುವಂಥ ಆಸೆ ಇದೆ ಎಲ್ಲರಿಗೂ. ಹೈಕೋರ್ಟ್ ಇಲ್ಲಿಗೆ ಬರಬೇಕು, ನಮ್ಮ ಜನರಿಗೆ ನ್ಯಾಯ ಇಲ್ಲೇ ಸಿಗಬೇಕು ಎಂಬುವಂತಹ ಕೂಗಿ ಕೇಳಿ ಬಂದಿದ್ದು ಎಲ್ಲ ಸಹಜ. ಅದು ಯಾವಾಗ ನಮಗೆ ಬೇಡಿಕೆ ಬೇರೆಯವ್ರ ಕಡೆ ಹೋಗ್ತದೆ ಅಂತ ಆಗಬೇಕಾದ್ರೆ ಇನ್ನೊಬ್ರು ಕೂಗುವಂಥದ್ದು ಸಹಜ, ನನಗೂ ಬೇಕಿತ್ತು ಇಲ್ಲಿ ಅಂತ. ಆದರೆ ವ್ಯವಸ್ಥೆಗಳು, ಅಲ್ಲಿಯ ಲಿಟಿಗೇಷನ್ ವ್ಯವಸ್ಥೆಗಳು ಅದೆಲ್ಲ ಪೂರಕವಾಗಿರಬೇಕು ಬಡವರಿಗೂ ಹಾಗೂ ಎಲ್ಲರಿಗೂ ಕೂಡ. ಈ ಕೆಲವರು ಏನು ಮಾಡ್ತಾರೆ, ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಕೇಸ್ ಆದ ತಕ್ಷಣ ನನಗೆ ಸಾಕಪ್ಪ ಈ ಕೇಸ್ಗಳು, ಇದು ಯಾರಪ್ಪ ಈಗಲೇ ಇಲ್ಲಿ 10 ವರ್ಷ ಆಗಿರ್ತದೆ, ಇನ್ನೂ ಹೈಕೋರ್ಟಿಗೆ ಯಾರು ವಕೀಲರನ್ನು ಹುಡ್ಕೊಂಡು ಹೋಗೋದು,
ಅಲ್ಲಿ ಹೋಗಿ ಒಂದಿನ ಇರಬೇಕು, ಒಂದಿನ ಇರಲಿಕ್ಕೆ 10,000 ಖರ್ಚಿದೆ, ರೂಮ್ ಮಾಡಿ ಇಡಬೇಕು. ಇದೆಲ್ಲಕ್ಕೂ ಕೂಡ ನಾವು ಇದರಿಂದ ಏನಾಗ್ತದೆ, ಅದೆಲ್ಲ ತೊಂದರೆಗಳು ಪರಿಹಾರ ಆಗ್ತದೆ. ಸೊ ಯಾರೊಬ್ಬ ಬಡವನಿಗೂ ಕೂಡ, ಈಗ ಬೂನ್ಯಾಮಡೆ ತುಂಬ ಜನ ಕೃಷಿಕರು ಇರ್ತಾರೆ, ಅವರಿಗೂ ಕೂಡ ಇಲ್ಲಿ ಬಂದ ನಮಗೆ ಗೊತ್ತಿದ್ದಂಥ ವಕೀಲರುಗಳು. ಮತ್ತು ಇನ್ನೊಂದು ವಿಚಾರ ಅಂತೇಳಿದ್ರೆ, ನಿಮ್ಮಲ್ಲಿ ಏನೋ ಡೆವಲಪ್ಮೆಂಟ್ ಆಗಬೇಕಾ, ಹತ್ತಿರದಲ್ಲಿ ನ್ಯಾಯ ಸಿಗಬೇಕು. ಮುಖ್ಯವಾಗಿ ಏನಂತ ಹೇಳಿದ್ರೆ, ಈಗ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಬೇಕಾ, ಅವರಿಗೆ ಪುನಃ ಅಲ್ಲಿ ತನಕ ಹೋಗಬೇಕು. ಸೊ ಇಲ್ಲೇ ಇದ್ದಾಗ ಇಲ್ಲೇ ಡೆವಲಪ್ಮೆಂಟ್ ಆಗ್ತದೆ. ಈವನ್ ಎಂಪ್ಲಾಯ್ಮೆಂಟ್ಗಳ ಡೆವಲಪ್ಮೆಂಟ್ ಆಗ್ತದೆ. IT-BT ಸೆಕ್ಟರ್ನವರಿಗೆ ಹೈಕೋರ್ಟಿಗೆ ಹೋಗಲಿಕ್ಕೆ ಸುಲಭ ಆಗ್ತದೆ, ಹಲವಾರು ಕಂಪನೀಸ್ಗಳು ಬರ್ತದೆ. ಸೊ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಡೆವಲಪ್ಮೆಂಟಿಗೆ ಪೂರಕವಾದಂತಹ ಹೈಕೋರ್ಟ್ ಬಂದರೆ ಅದಕ್ಕಿಂತ ದೊಡ್ಡ ವ್ಯವಸ್ಥೆ ಬೇರೆ ಒಂದಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಜನರ ಬೇಡಿಕೆಗೆ ಆದಷ್ಟು ಬೇಗ ಸ್ಪಂದನೆ ಆಗ್ತದೆ. ಡಿಸೆಂಬರ್ನ ಒಳಗೆ ಸಂಚಾರಿ ಹೈಕೋರ್ಟ್ ಪೀಠ ಸ್ಥಾಪನೆಯಾಗುವಂತಹ ನಮ್ಮ ಆಶಯ ಇದೆ. ಇದಕ್ಕೆ ಪೂರಕವಾದಂಥ ಎಲ್ಲ ವಾತಾವರಣ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ.